ಹಲೋ ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಶಿಪ್ ಅನ್ನೋದು ನಮ್ಮ ಲೈಫ್ನಾಗ ಒಂದು ಬ್ಯೂಟಿಫುಲ್ ಮೆಮರಿ. ನಾವು ಚೈಲ್ಡ್ಹುಡ್ನಾಗಿದ್ದಾಗ ಯಾರನ್ನು ಜಡ್ಜ್ ಮಾಡಲಾರ್ದ ಹಂಗೋ ಹಿಂಗೋ ಖುಷಿ ಖುಷಿಯಾಗಿರ್ತಿದ್ವಿ. ಈಗ ಅದೇ ಚೈಲ್ಡ್ಹುಡ್ ಫ್ರೆಂಡ್ಸ್ನ ನಾವು 12 ಇಯರ್ಸ್ ಆದಮೇಲೆ ಭೇಟಿ ಆಗ್ಲಿಕ್ಕತ್ತೇವಿ. ಅದರ ಗ್ಲಿಮ್ಸಸ್ಸೇ ಇವತ್ತಿನ ವಿಡಿಯೋ. ಎಂಜಾಯ್. ಸಂಕೋಚ ಪಟ್ಕೊಳ್ಳೋದನ್ನ ಸೈಲೆಂಟ್. ಇಂಗ್ಲಿಷ್ ಮೀಡಿಯಂ ಸುಮ್ಮನೆ ನೀವು. NIT ಮುಗಿಸಿದೆ. ಆಮೇಲೆ MS ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಆಯಿತು. ಆಮೇಲೆ ಔರಂಗಾಬಾದಲ್ಲಿ ಒಂದು 3 ಇಯರ್ಸ್ ಮಾಡಿದೆ. ಪುಣೆಗೆ ಬಂದೆ. ಪುಣೆಯಿಂದ ಈಗ ಗೋವಾದಲ್ಲಿ ಇದ್ದೇನೆ ಸಿಮೆನ್ಸ್ ಕಂಪ್ನಿಯಲ್ಲಿ ಆಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡೆವಲಪ್ಮೆಂಟ್ ನೋಡಿ. ಚಪ್ಪಾಳೆ. ಸಂಜು ಸೈಲೆಂಟ್. ಅದಾದ್ಮೇಲೆ 1 ಇಯರ್ ಜಾಬ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಸಿಗಲಿಲ್ಲ. ಅದಾದ್ಮೇಲೆ MNC ಕಂಪ್ನಿ ಜಾಯ್ನ್ ಆದೆ. ಅಲ್ಲಿಂದ ಇರೋದು ಒಂದೇ ಕಂಪ್ನಿ ಇರೋದು. 3.8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನೈಸ್. ಸೆಕೆಂಡ್ ಇಯರ್ ಮುಗಿಸಿ ನಾನು ಜಾಬಿಗೆ ಸೇರಿದ ಸೆಕೆಂಡ್ ಇಯರ್ ಮುಗಿಸಿ ನಾನು. ದೊಡ್ಡಪ್ಪ ನೀನ ಇಲ್ಲ ಹೆಸರು ಗೊತ್ತಿಲ್ಲ. ಕೇರಂ ಫ್ರೆಂಡ್ಲಿ ಅವ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ 3 ವರ್ಷ ನಾನು ಓಕೆ. ಎಲ್ಲಿ ಯಾವ ಊರಾಗ? ಬೆಂಗಳೂರವ ಹೇಳ್ಬೇಕಪ್ಪ. ಯಾಕೆ ಹುಬ್ಳಾಗಿಲ್ಲ? ಯಾಕೆ ಇಲ್ಲ? ಯಾಕೆ ಮುಂಬೈದಾಗಿಲ್ಲ? ಯಾಕೆ ಪುಣೆದಾಗಿಲ್ಲ? ಹಾ, ಇದು ಬೇಕು. ಸೀರಿಯಸ್ಲಿ ಕೊರೋನಾ ಇತ್ತಲ್ಲ. ಶ್ಯಾಮ್ ನೀ ಕುಂತ್ರು ನಿಂತಂಗ ಇರ್ತದೆ. 10th ಮುಗಿದ್ಮ್ಯಾಗ 2 ವರ್ಷ ITI ಮಾಡಿದೆ. ITI ಮುಗಿತೆ ಬೆಂಗಳೂರಿನಾಗ ಒಂದು ಮಂತ್ ತನಕ ಕೆಲಸ ಮಾಡಿದೆ ಬಿಸ್ಕಿಟ್ ಫ್ಯಾಕ್ಟ್ರಿ ಒಳಗೆ. ಸೆಟ್ ಆಗಲಿಲ್ಲ. ರಿಟರ್ನ್ ಬಂದು ಇಲ್ಲೇ ಇರೋ ಶೋರೂಮ್ ಒಳಗೆ ಮೆಕ್ಯಾನಿಕ್ ಪ್ಲಸ್ ಡ್ರೈವಿಂಗ್ ಎರಡು. ವರ್ಕ್ ಇಷ್ಟ ಆಗಲಿಲ್ಲ, ಬಿಸ್ಕೆಟ್ ಇಷ್ಟ ಆಗಲಿಲ್ಲ. ಎರಡು ಇಷ್ಟ ಎನ್ವೈರನ್ಮೆಂಟ್ ಇಷ್ಟ ಆಗಲಿಲ್ಲ. ಎರಡು ಇಷ್ಟ ಆಗಲಿಲ್ಲ. ಇಲ್ಲೇ ನರಗುಂದೊಳಗೆ ಮದ್ವಿ ಮಕ್ಕಳು ಅದನ್ನು ಹೇಳ್ರಿ. ಮದುವೆ 3 ವರ್ಷ ಆಗಿ ಬಂತ. 1 ವರ್ಷದ ಮಗಳ ಮಗಳು. ಎಲ್ಲರೂ ಸುಮ್ಮನೆ. he has some greatest achievement in the world. ಸಲೀಂ ಸೊ SSLC ಮುಗಿದ ತಕ್ಷಣ ನಾನು ಡೈರೆಕ್ಟ್ ಬಾಗಲಕೋಟೆ ಶಿಫ್ಟ್ ಆದ್ವಿ ಪೂರ ಫ್ಯಾಮಿಲಿ ಜೊತೆ. ಅದಾದ ತಕ್ಷಣ 2 ಇಯರ್ಸ್ ನಾನು ಸ್ಯಾಮ್ಸಂಗ್ದಲ್ಲೇ ಮಾಡಿದೆ. ಆದ ತಕ್ಷಣ ಲವ್ ಮ್ಯಾರೇಜ್ ಆಯಿತು 2016. ಮುಂದಿನ ಕೇಳ ಅಚೀವ್ಮೆಂಟ್ 2016 ಮದುವೆ 2027 ಅವ್ ಮಾತಾಡಕ್ ಬಿಡ್ರು. 9 ಇಯರ್ಸ್ ಆಯ್ತು ನಾನು ಸ್ಯಾಮ್ಸಂಗ್ದಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಕಂಪ್ನಿ. ಸೊ ಒಂದು ಫಸ್ಟ್ ಮಗು ಆಯಿತು 2017. ಅದಾದ ತಕ್ಷಣ ಮಗಳು ಅಂತ ಥರ್ಡ್ ಒಂದು ಮಗಳಿದೆ. ಎಸ್ ಜಂತ್ಲಿ ಪ್ರಗತಿಪರ ರೈತ. ಹೇಳ್ರಿ. ನನ್ನ ಹೆಸರು ವಿನಾಯಕ್ ಅಂತೇಳಿ ಗೊತ್ತೈತಿ. ITI ಮುಗಿಸಿದೆ.
ಐ.ಟಿ.ಐ ಮುಗಿಸಿ ಮಾರ್ಕೋಕ್ಳು 6 ತಿಂಗಳು ಮಾಡಿದೆ. ಮಾರ್ಕೋಕ್ಳು 6 ತಿಂಗಳು ಕೆಲಸ ಮಾಡಿ ವಾಪಸ್ ಹೋಗಿ ಡಿಪ್ಲೊಮಾ ಬ್ಯಾಕ್ ಇಟ್ಟ ಮತ್ತೆ ಊರಿಗೆ ಹೋಗಿ ಬಿಸ್ನೆಸ್ ಹಾಕಿದೆ. ಎಲ್ಲ ಮುಡ್ದ ಬಿಸ್ನೆಸ್ ಇತ್ತು. ಅವನೀಗ ಸೈಡಿಗೆ ಇಟ್ಟ ಹೊಲ ಮಾಡತ್ತೀನಿ. ಹೊಲ ಮಾಡಿ ಇನ್ನು ಮತ್ತೆ ಬಿಸ್ನೆಸ್ ನೀವು PUC ಮಾಡ್ಬೇಕಂದ್ರ ಇಂಜಿನಿಯರಿಂಗ್ ಯಾಕೆ ಓದ್ಬೇಕು? ಬ್ಯಾರೆ ಡಿಗ್ರಿ 4 ವರ್ಷ ಮಾಡ್ಬೇಕು. BA ಮಾಡ್ಬೇಕಿತ್ತು. ಆಮೇಲೆ ಬಿಕಾಮ್ ಮುಗಿಸಿ ಡಿಪ್ಲೊಮಾ ಮುಗಿಸಿ ಗುಡ್ ಗುಡ್. ಅಲ್ಲ ನೀವೆಲ್ಲ MNC ನಿಮ್ಗೆ ಊಟ ಮಾಡಕ ಬೇಕಲ್ಲ ಸಂಜು. ಗುಡ್. ಐನ್ ಗೌಡ್. ನನ್ನ ಹೆಸರು ಸಚಿನ್ ಐನಗೌಡ್ರೆ. 3 PUC ಶಂಕರ ಮಾಡಿದೆ, ಫೇಲ್ ಆದೆ. ಡಿಪ್ಲೊಮಾ ಬ್ಯಾಕ್ಲಾಗ್ ಅದಾದ್ಮೇಲೆ ಈಗ ಸದ್ಯ ಸುಜುಕಿ ಶೋರೂಮ್ದಾಗ ಸರ್ವಿಸ್ ಅಡ್ವೈಸರ್ ಅಂತ ವರ್ಕ್ಶಾಪ್ ನ ಕೆಲಸ ಮಾಡಿ. ಹೇಳ್ರಿ. ಡಿಪ್ಲೊಮಾ ಸಿವಿಲ್ ಕಂಪ್ಲೀಟ್ ಮಾಡಿದೆ. 1-2 ವರ್ಷ ವರ್ಕ್ ಮಾಡಿದೆ. ಆಮೇಲೆ ಬಂದು ಅಗ್ರಿಕಲ್ಚರ್ ನಮ್ದ ಹೊಲ ಇತ್ತು, ಮೇಂಟೈನ್ ಮಾಡ್ಕೊಂಡು ಏನ್ ಹಾಕಿರಿ ಹೊಲ್ದಾಗ? ಗೊಂಜಾಳ ನೈಸ್ ನೈಸ್. 34 ಎಕರೆ. ಓಕೆ, ಶೇಖರ್ ಸೊರಟೂರ್. ನನ್ನ ಹೆಸರು ಶೇಖರ್, ಡಿಗ್ರಿ ಮುಗಿದಿದ್ದ. ಕೇಳ್ರು. ಧಾರವಾಡದಾಗ ಕ್ಲಾಸಿಕ್ನಾಗ KS ಕೋಚಿಂಗ್ ಹೋದೆ. ಅದಾಗಿಂದ 2 ವರ್ಷ ಧಾರವಾಡ ಹುಬ್ಳಿ ಒಳಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದೆ PTM ಒಳಗ. ಅದಾಗಿಂದ ವಾಪಸ್ ಮತ್ತೆ ಕಾಂಪಿಟೇಟಿವ್ ಓದಿನಿ. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಆಡಿಟರ್ ಇದ್ದೆ ಬೆಂಗಳೂರಿನಾಗ. ಒಂದು 4 ಮಂತ್ಸ್ ಮಾಡಿದೆ. ರಿಸೈನ್ ಮಾಡಿ ವಾಪಸ್ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡೋದು. ಆಲ್ ದಿ ಬೆಸ್ಟ್. ಹೇಳ್ರಿ, ನಿಮ್ದು ಐತ್ ಪಾಳೆ. ಎಲ್ಲರೂ ಹೌದು. 5 ಮತ್ತು 6 ಅಷ್ಟ ಓದೋಕೆ ಕಲ್ತೇನೆ. ಹಂಗಾಗಿ ಒಬ್ಬೊಬ್ಬರಿಗೆ ಭಾಳ ಮಂದಿಗೆ ಸ್ವಲ್ಪ ಪರಿಚಯ ಇಲ್ಲ. ಅದೊಂದು ಸ್ವಲ್ಪ ಇದೇ ಇರಲಿ, ಅದನ್ನ ಗಮನದಾಗ ಇಟ್ಕೊರಿ. ನಾನು ಪ್ರವೀಣ್ ಅಪೋಜಿ ಅಂತೇಳಿ ಬೈರ್ನಟ್ಟಿ ಬರ್ತಿದ್ ನಾನು. ಓಕೆ, ಈಗ ಗೊತ್ತಾಯ್ತು. ಸುರೇಶ್ ಬೇಕ್ ಕರೆಕ್ಟ್. ನೀವು ಬೈರ್ನಟ್ಟಿ ಬರ್ತಿದ್ರಿ ಆಗಾಗ ದೇವ್ರಿಗೆ ರಿಲೇಷನ್ ಹೋದಾರಲ್ಲಿ. ಏ ಬಿಡ್ರೋ ಅವ್ನು ಮಾತಾಡಕ. ಗೈಸ್ ಒಳ್ಳೆ ನಾ ಬಿಕಾಮ್ ಫಸ್ಟ್ ಇಯರ್ 1 ವರ್ಷ ಅಷ್ಟ ಹೋದೆ. ನೆಕ್ಸ್ಟ್ ಬಿಟ್ಟು ನಾನು ಕಾರಣಾಂತರಗಳಿಂದ ಬಿಟ್ಟು 5 ವರ್ಷ ಬೆಂಗಳೂರಿಗೆ ಹೋಗಿದ್ದೆ. 5 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೆ ನಾನು. ಐಕಲ್ ಏರೋಸ್ಪೇಸ್ ಕಂಪ್ನಿ ವಿಮಾನದ ಪಾರ್ಟ್ಸ್ ರೆಡಿ ಹಾಕಿ ಎಲೆಕ್ಟ್ರಿಕಲ್. ಅಲ್ಲಿ ನಾನು ಹೆಲ್ಪರ್ ಆಗಿ. ಯಲಹಂಕ ಅಲ್ರಿ, ಎಲೆಕ್ಟ್ರಿಸಿಟಿ ಬೇಸ್ ಟು ಬೆಂಗಳೂರು. ಓಕೆ ಓಕೆ. ಅಲ್ಲಿ ಹೆಲ್ಪರ್ ಆಗಿ ಕೆಲಸ, ಅವ್ರ ಕೈಯೊಳಗೆ ಇಂಜಿನಿಯರ್ ಕೈಯೊಳಗೆ ಕೆಲಸ ಮಾಡ್ತಿದ್ದೆ. 5 ವರ್ಷ ಮಾಡಿ ಊರಿಗೆ ಬಂದು ಒಂದು ಮನೆ ಕಟ್ಸ್ಕೊಂಡು ಒಳ್ಳೆ ಮದುವೆನೂ ಆಗೈತಿ. ಹಾಲಿನ ದೇವಿ ಒಳಗೆ ಸೆಕ್ರೆಟರಿ ಆಗೇನಿ ಅಲ್ಲಿ ಊರೊಳಗೆ. ಮತ್ತು ರೈತನೂ ಅದೇನಿ. ಮತ್ತು ಈಗ ಸದ್ಯ ವೆಟರ್ನರಿ ಅಂದ್ರೆ ಏನೋ ಕಲಿಯಾಕತ್ತಿಲ್ಲ, ಕೋರ್ಸ್ ಅಲ್ಲ, ಡಾಕ್ಟರ್ ಕೈಯಾಗ ಕಲ್ತು ಸ್ವಲ್ಪ ಏನೋ ನನ್ನ ಕಡೆದ ಆದಷ್ಟು ನಾನು ಸ್ವಲ್ಪ ದನಗಳಿಗೆ ಸೇವೆ ಮಾಡ್ಬೇಕಂತ ಹೇಳಿ ಕಲಿಯಾಕತ್ತೀನಿ. ಗುಡ್ ಗುಡ್ ಗುಡ್. ಯಾವ್ರು ಬೈರ್ನಟ್ಟಿ. ಓಕೆ, ಗುಡ್ ಗುಡ್. ಉಪಾಸಿ ಉಪಾಸಿ ಹೇಳ. ಉಪಾಸಿ ಹೇಳ. ಆತು ಬಿಡು. ಕಿವ್ಯಾಗ ಹೇಳು ಹಂಗ, ಕಿವ್ಯಾಗ ನನಗೆ ಹೇಳಿದ ಇಟ್ಸ್ ಓಕೆ. ಪ್ರವೀಣ್ ಪ್ರವೀಣ್ ಹೇಳ. ಪ್ರವೀಣ್
ಏ ನಿಂಗೆ ಹುಡುಗಿ ಹುಡ್ಕೋನೋ ಹುಡುಗನ ಹುಡ್ಕೋನೋ ಪ್ರವೀಣ್ ನಿಂಗೆ ಹುಡುಗಿ ಹುಡ್ಕೋನೋ ಹುಡುಗನ ಹುಡ್ಕೋನ ಅಕ್ಷಯ್ ಹೇಳೋ ಹೀರೋ ಅಕ್ಷಯ್ ಅಂತ ಅಕ್ಷಯ್ ಅಕ್ಷಯ್ ಬಂದಿರೋಂಗೆ ನಾನು ಸ್ಪೋರ್ಟ್ಸ್ ಮ್ಯಾನ್ 10ನೇ ಸ್ಟ್ಯಾಂಡರ್ಡಿಗೆ ಪಾರಿವಾಳ ಹಿಡಿಯಕ್ಕೆ ಹೋಗಿ ಶಾಲಿ ಬಿಟ್ಟೆ. ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ದಾವಣಗೆರೆ ಬಂದೆ. ಸ್ವಲ್ಪ ಡ್ರೀಮ್ಸ್ ಇದ್ದು ಚಾನ್ಸ್ ಸೊ ಇವಾಗ ಆಕ್ಟ್ ಮಾಡ್ತಾರೆ. ಎದ್ದೇಳು ಗುರು ಅಂತ. ಎದ್ದೇಳು ಎದ್ದೇಳು ಗುರು ಗುರು ಹೀರೋ ಆಗಿ ಓ ಸ್ಟೋರಿ ಒಂದು ಸ್ಟೋರಿ. ಓಕೆ ಅದಾದ್ಮೇಲೆ ಮತ್ತೆ ನಿನ್ನೆ ರೀಸೆಂಟ್ಲಿ ಮೊನ್ನೆ ಲಾಸ್ಟ್ ವೀಕ್ ದೂರದರ್ಶನ ಅಂತ ಶಾರ್ಟ್ ಮೂವಿ ಓ ಅದು ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಷ್ಟೇ. ನೈಸ್ ನೈಸ್. ಫಸ್ಟ್ ಎಪಿಸೋಡ್ ಇದೆ, ಸೆಕೆಂಡ್ ಎಪಿಸೋಡ್ ರೇ ಆಗ್ತದೆ ನೆಕ್ಸ್ಟ್ ವೀಕ್ ಇದೆ. ಶೂಟಿಂಗ್ ಆಗ್ತದೆ. ಸ್ವಲ್ಪ ಡ್ರೀಮ್ಸ್ ಇದಾವೆ, ನೈಸ್. ಸೇವಿಂಗ್ಸ್ ಮಾಡೋದಿಲ್ಲ, ಎಂಜಾಯ್ ಮಾಡ್ಬೇಕು ಲೈಫಲ್ಲಿ. ಏ ನಮ್ಗೆಲ್ಲರಿಗೂ 1 ಕಿಲೋ ಗೋಲ್ಡ್ ಕೊಟ್ಬಿಡು ಸಾಕು ಮತ್ತೇನು. ಹಾ ಪ್ರವೀಣ್ 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 ಹಾ ನಾನು ನನ್ನ ಹೆಸರು ಟೆಂತ್ ಮುಗಿದ್ಮೇಲೆ ಡಿಪ್ಲೊಮಾ ಮಾಡಿದೆ KLE ಕಾಲೇಜ್ ಇಲ್ಲೇ BUB. ಫೇಲ್ ಆಯ್ತು ಫಸ್ಟ್ ಇಯರ್. ಅದಾದ್ಮೇಲೆ ಮತ್ತೆ JTTC ಟೂಲ್ ಆ್ಯಂಡ್ ಡೈ ಮೇಕಿಂಗ್ 3 ವರ್ಷ ಕೋರ್ಸು. ಅದಾದಮೇಲೆ ಫಸ್ಟು ಪುಣೆಗೆ ಹೋದೆ 1 ಇಯರು. ಅದಾದಮೇಲೆ ನೆಕ್ಸ್ಟು ಬೆಂಗಳೂರಿಗೆ ಬಂದೆ. ಇವಾಗ ಕಂಟಿನ್ಯೂ ಆಗಿ 6 ಇಯರ್ಸ್ ಆಯ್ತು ಎಕ್ಸ್ಪೀರಿಯನ್ಸ್. ಇವಾಗ ಅಲ್ಲೇ ಕಂಟಿನ್ಯೂ ಮಾಡಿ. ಓ ಮದುವೆ ಮಕ್ಕಳು ಮದುವೆ ಒಂದು 5 ಮಕ್ಕಳು ಎಷ್ಟು ಇನ್ನೂ ಅದಂಗ ಸಂಭಾಜಿ ಪೇಟೆ. ನನ್ನ ಹೆಸರು ಸಂಭಾಜಿ ಅಂತ ಅಂದ್ರೆ ನಾನು BCom ಕಂಪ್ಲೀಟ್ ಆಯ್ತು. BCom ಕಂಪ್ಲೀಟ್ ಆದಮೇಲೆ ಫಸ್ಟ್ ಕೆಲಸ ಸಿಕ್ಕಿದ್ದು ಟೀಚಿಂಗ್ ಫೀಲ್ಡ್. 1 ಇಯರ್ ಟೀಚಿಂಗ್ ಮಾಡಿದೆ ಇಂಗ್ಲೀಷ್ ಮೀಡಿಯಮ್. ಆಮೇಲೆ ಅದು ಬಿಟ್ಟು ಕೃಷಿ ಇಲಾಖೆ 1 ವರ್ಷ ಮಾಡಿದೆ. ಕೃಷಿ ಇಲಾಖೆ ಮುಗಿಸ್ಕೊಂಡು ಮನೆ ಹಾಕಿಸ್ಕೊಂಡ್ವಿ. ಮನೆ ಹಾಕ್ಸ್ಕೊಂಡು ಡ್ರಾಪ್ ಆಯ್ತು, ಕೆಲಸ ಯಾವುದೂ ಇರಲಿಲ್ಲ. ಒಂದು 6 ತಿಂಗಳು ಮನೆಯಾಗಿದ್ದೆ. ಆಮೇಲೆ ಡಾಲ್ಮಿಯಾ ಕಂಪ್ನಿ ಒಳಗೆ ವರ್ಕ್ ಮಾಡಿದೆ. 1 ಇಯರ್ ಮಾಡಿದ್ದೆ ಡಾಲ್ಮಿಯಾ ಕಂಪ್ನಿ ಒಳಗೆ. ಇಲ್ಲ ಗದಗ ಡಿಸ್ಟ್ರಿಕ್ಟ್ ಮಾಡಿದೆ. ಆಮೇಲೆ ಅಲ್ಲಿ ಸ್ವಲ್ಪ ವರ್ಕ್ ಹೆವಿ ಆಗೋದಕ್ಕೆ ಬಿಟ್ಟು ಇಲ್ಲೇ ಮುನ್ಸಿಪಾಲಿಟಿ ಒಳಗೆ ವರ್ಕ್ ಮಾಡೋಂಗ ನಾನು ಲೋಕಲಲ್ಲಿ. ಚೆನ್ನಾಗಿದೆ, ಇವಾಗ 2 ಇಯರ್ಸ್ ಆಯ್ತು ಅಲ್ಲಿ ಮಾಡೋಂಗ. ಗುಡ್ ಗುಡ್. ನನ್ನ ಹೆಸರು ಗಂಗಮ್ಮ. ಏ ಅಲ್ಲ, ಮೋದಿ ಮೋದಿ ಮೋದಿ. ನನ್ನ ಹಸ್ಬೆಂಡ್ ಹೋಮ್ ಸ್ಟೇ ನೋಡ್ಕೋತಾರ. ನಾನು ಫಾರ್ಮಿಂಗ್ ಒಳಗೆ ಇಂಟ್ರೆಸ್ಟೆಡ್ ಅದೀನಿ. ಸೊ ಪಾಲಿ ಹೌಸ್ ಒಳಗೆ ಎಲಿಬಳ್ಳಿ ಹಾಕೀವಿ ಮತ್ತು ವರ್ಮಿ ಕಂಪೋಸ್ಟಿಂಗ್ ಮಾಡತ್ತೀವಿ, ಕುರಿ ಸಾಕಾಣಿಕೆ ಮಾಡತ್ತೀವಿ, ಆಕಳದವ. ಸೊ ಕಂಪ್ಲೀಟ್ಲಿ ಫಾರ್ಮ್ ಲೈಫ್ ನಡೆಯತೈತಿ. ಸೊ ಟ್ಯೂಷನ್ಸ್ ತಗೋತೀನಿ, ಆನ್ಲೈನ್ ಫ್ರೀಲಾನ್ಸಿಂಗ್ ಮಾಡ್ತೀನಿ. ನೆಕ್ಸ್ಟ್ ಅವ ಚಾಕ್ಲೇಟ್ ಕೊಡು ಮಟ್ಟ ಹಾಡು ಹೇಳಬೇಕಪ್ಪ ನೀವು. ಕರೆನು ಬರ್ಡೇ ಅದ. ಇದೆಲ್ಲ ಏನಿದೆ ಇಬ್ರು ಸರಿ ಇಲ್ಲ. ಭಾಳ ಐತೆ. ಅದನ್ನ ನೀ ತೊಂಬರಕತ್ತೆ, ನಿನ್ನ ಅದು ತೊಂಬರ.
ಹೌದು DAP ಅಂತ ಯಾರಿಗೆ ಕರಿತಿದ್ರು? DAP ಅಂತ ಯಾರು? ಇವಾಗ ನಿಕ್ ನೇಮ್ ಎಲ್ಲರೂ ಹೇಳ್ಬೇಕು. ಫಸ್ಟ್ ಅವ್ನು ಗೋರಿಲ್ಲ, ಅವನ ಹೆಸರು ಸಂಜು ಅಲ್ಲ, ಗೋರಿಲ್ಲ. ಅವನು ತೋಟಪ್ಪ ಕುರೇಟೆ ಅಲ್ಲ, ಅವನು ಸ್ಯಾಮ್ ಅಲ್ಲ, ಎಡಿಪಿ. ಅವನು ಸಲೀಮ್ ಅಲ್ಲ, ಲೈಟಿಂಗ್ ಕಂಬ. ಜಂಗ್ಲಿ ಇನ್ನೊಂದು ನಿಕ್ ನೇಮ್ ಐತೆ, ಸಪ್ರೇಟ್ ಆಗಿ ಹೇಳ್ತೀನಿ, ಸ್ಲೋ ಹೇಳ್ತೀನಿ. ಹೆಂಗಿರಲ್ಲ ಕೋಳಿ, ಇವ್ ನಿಕ್ ನೇಮ್ ಇಲ್ಲ, ಸಾರಿ. ಇಂಗ್ಲಿಷ್ ಮೀಡಿಯಂ. ನಿನಗೆ ಯಾರು ಗೊತ್ತೈತೆ, ನನಗೆ ಯಾರು ಅದ ಹೇಳಿ, ನಿನಗೆ ಯಾರು ಗೊತ್ತೈತೆ? ನಿನಗೆ ಗೊತ್ತಿಲ್ಲ ಅದಲ್ಲ, ಸರಿ ಹೇಳ. ನಿಮ್ಗೆ ಯಾರ್ಯಾರು ಗೊತ್ತಾಯ್ತು? ಹೇಳಿ ನಡೀತೈತಿ. ಶೇಕು ಸೊಟ್ಟು ಮಾತಾಡಿದ್ರೆ ಅವ್ರ ಅಪ್ಪನ ಲಾಟಿ ತೊಗೊಂಡ್ಬರ್ತಿದ್ದ. ಅಪ್ಪೋಜಿ. ನೆಕ್ಸ್ಟ್ ಇದೊಂದು ಇವಳು ಗಂಗಮ್ಮ ಅಲ್ಲ, ಗಂಗಮ್ಮ ಉಳ್ಳಾಗಡ್ಡಿ. ಸುನ್ನಿ ನಿಂದು ಸುನ್ನಿದೆ ಕೊಟ್ಟ ಚಂಬಂದು 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 ಸಂಜುಗೇನಿತ್ತು? ಕರೆನೂ ಗೊತ್ತಿದ್ದಿಲ್ಲ. ನಾ ಗಿಟ್ಟ ಅಂತಿದ್ದೆ ಅಂದ್ರೆ ಹಾ ಜಿಗಿರಿ. ಏ ಅವಂದ ಐಫೋನ್. ಅಕ್ಕ ಚಿರಾಡಿದೆ ಪ್ರೀತಿಸಿದೆ ಇದನ್ನ ಮರಿಬೇಡ ಅಂತ ಹೇಳೋಕೆ ನೆನಪಲ್ಲಿ ನಾ ಸಿರಾಡಿದೆ, ನೆನಪಲ್ಲಿ ನಾ ಪ್ರೀತಿಸಿದೆ. ನೋಡ್ರಪ್ಪ, ಇದು ನಮ್ಮ ಸಚಿನ್ ಅಯ್ಯಂಗೌಡ್ರು ಅಂತ. ಕೋಳಿ ಕೋಳಿ ಕೊಕೋ ಕೋಳಿ ಅವ್ರ ಅಪ್ಪಾಜಿ ಮಾಡೋದು 15-20 ವರ್ಷ ಆಯ್ತು. ಸೇಮ್ ಅದೇ ಟೇಸ್ಟ್, ಅದೇ ಎಲ್ಲ ನೋಡಿ ಪಕ್ಕ ಪಕ್ಕ ಕಾಯ್ತಾರೆ. ಅವ್ನು ತೋರಿಸಿದ್ರು ಎಲ್ಲ ಚೈಲ್ಡ್ಹುಡ್ ಮೆಮರೀಸ್ ರೀಕ್ರಿಯೇಟ್ ಆದಂಗೆ ಆಯಿತು. ಎಲ್ಲರೂ ಹೋದರು, ಜಾಗ ಖಾಲಿ ಆಯಿತು. ಆದರೆ ಮನಸ್ಸಿನ ತುಂಬ ಎಲ್ಲ ಫ್ರೆಂಡ್ಸೇ ತುಂಬಿಕೊಂಡಿದ್ರು. ಎಲ್ಲರೂ ಸೇರಿ ಪ್ರತಿ ವರ್ಷ ಭೇಟಿ ಆಗ್ತೀವಿ ಅನ್ನುವಂಥ ಪ್ರಾಮಿಸ್ ಮಾಡಿದ್ವಿ. ಯಾರ್ಯಾರು ಈ ವಿಡಿಯೋ ನೋಡಕತ್ತೀರಿ ಎಲ್ಲರೂ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಜೊತೆಗೆ ಒಂದು ಸಲ ಗೆಟ್ ಟುಗೆದರ್ ಪ್ಲ್ಯಾನ್ ಮಾಡಿರಿ. ಅದರೊಳಗೆ ಸಿಗೋ ಖುಷಿನೇ ಬೇರೆ.
ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.